ಫ್ರೆಂಡ್ಸ್, ನಾನು ಈಗ ಇಲ್ಲಿ ಚಹಾ ಕುಡಿತಾ ಇದ್ದೇನೆ. ಹೌದು, ಅಮ್ಮ ದೋಸೆ ತೆಗಿತಾ ಇದ್ದಾರೆ. ಆಯ್ತು ಚಹಾ ಕುಡ್ದು. ಸೌತೆಕಾಯಿದು ದೋಸೆ ಇವತ್ತು. ಹೌದು, ಸೌತೆಕಾಯಿದು ದೋಸೆ ಅಂದ್ರೆ ಕುಕುಂಬರಾ? ಕುಕುಂಬರಿದು ದೋಸೆ ಅಂತೆ ಇವತ್ತು. ದೋಸೆ ತೆಗಿಬೇಕು. ನೋಡಿ ತೋರಿಸ್ತೇನೆ ನಾನು. ನೋಡಿ, ಆಯಿಲ್ ಹಾಕಿದ್ದಾರೆ. ಇಲ್ಲಿ ಬಿಸಿ ಆಗ್ಬೇಕು ಕಾವಲಿ. ಬಿಸಿ ಆಗ್ಬೇಕು ಕಾವಲಿ. ಇನ್ನು ಆ ನಂತರ ದೋಸೆ ಹಾಕುವ. ಹೀಗೆ ನೋಡಿ, ಇನ್ನು ದೋಸೆ ಹಾಕುದು. ನೋಡಿ ಹೀಗೆ. ಕುಕುಂಬರ್ ಕಟ್ ಮಾಡಿ ಹಾಕಿದ್ದಾರೆ ಮೇಲೆ. ಹೀಗೆ ಇದಕ್ಕೆ ಹೀಗೆ ಹಾಕುದು. ಬೇಯಬೇಕು. ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಉಲ್ಟಾ ಹಾಕುದು. ಸೊ ಹಾಗೆ ಹೀಗೆ ದೋಸೆ ಆಗಿದೆ. ಇದು ಇನ್ನು ಈಗ ಇದು ಚಟ್ನಿ ಒಟ್ಟಿಗೆ ತಿನ್ನುದು. ಹೌದು, ಪ್ಲೇಟಲ್ಲಿ ಹಾಕಿ ಚಟ್ನಿ ಒಟ್ಟಿಗೆ ತಿನ್ನುವ. ತಿನ್ನು ನೋಡು. ನಾನು ತಿನ್ನೋದಿಲ್ಲ. ನಿಂಗೆ ಇದೆಲ್ಲ ಆಗುದಿಲ್ಲ. ನಾನು ತಂದೆಗೆ ಕೊಡು. ಹಾಂ, ಹೀಗೆ ತಂದೆಗೆ ಕೊಡುವ ಇದನ್ನು. ಇನ್ನೊಂದ್ಸತಿ ಮಾಡ್ತಾ ಇದ್ದಾರೆ ಅವರು ಈ ದೋಸೆ. ಆಯಿತು. ಈಗ ನೋಡಿ ಅಂತೆ, ಬಟರ್ಫ್ಲೈ ಹೊರಗಿಂದ ಬಂದಿದೆ ಒಳಗೆ. ನೋಡಿ ಎಷ್ಟು ಕ್ಯೂಟ್ ಉಂಟಲ್ಲ, ಬ್ಲ್ಯಾಕ್ ಮತ್ತು ವೈಟ್ ಕಲರ್. ಹಾಯ್ ಫ್ರೆಂಡ್ಸ್, ನಾವೀಗ ಕದ್ರಿಗೆ ಹೋಗ್ತಾ ಇದ್ದೇವೆ. ಇದು ಅಲ್ಲಿ ಆರ್ಕೆಸ್ಟ್ರಾ ಎಲ್ಲ ಉಂಟು. ಹೌದು, ಸೊ ಅಲ್ಲಿ ಹೋಗ್ತಾ ಇದ್ದೇವೆ. ಕದ್ರಿ ಮತ್ತೆ ಅತ್ತಾವರ ಇವತ್ತು ಮೊಸರು ಕುಡಿಕೆ ಹಾಗೆ ಹೋಗುದು. ಸೊ ಫ್ರೆಂಡ್ಸ್, ಇದು ಕೆಲವು ಮೊಸರು ಕುಡಿಕೆ ಕ್ಲಿಪ್ಪಿಂಗ್ಸ್ ಆಯಿತಾ, ಟ್ಯಾಬ್ಲೋದ್ದೆಲ್ಲ. ಸೊ ಇದು ಕೆಲವು ಹಾಕ್ತಾ ಇದ್ದೇನೆ ನಾನು, ಯಾಕಂದರೆ ಅದು ಸರಿ ಆಗೋದಿಲ್ಲ ಅಲ್ಲ. ಸೊ ಹೀಗೆ ಹಾಕ್ತಾ ಇದ್ದೇನೆ ಕೆಲವು. ಹೌದು, ಬೋರ್ ಸಹ ಆಗಬಾರ್ದು ಅಲ್ಲ. ಸೊ ಈಗ ಸ್ವಲ್ಪ ಈಗ ನೋಡಿ ಬನ್ನಿ ಎಷ್ಟು. ಕ್ಲಾಸ್ ಎಲ್ಲ ಇತ್ತು. ಸೊ ಕ್ಲಾಸಸ್ ಎಲ್ಲ ಈಗ ಶಾರ್ಟೇನ್ ಆಗಲ್ಲ. ಸೊ ಅದನ್ನು ಮುಗಿಸಿ ಈಗ ಮತ್ತೆ ನಮಗೆ ಎಂತ ಹೇಳ್ತಾರೆ, ನನ್ನ ಅಜ್ಜಿಂದು ಇದು ಎಂಥದ್ದು ವರ್ಷದ ಶ್ರಾದ್ದ ಸಹ ಇತ್ತು. ಮಾವನ ಮನೆಯಲ್ಲಿ ಇತ್ತಾಯ್ತಾ. ಹೌದು, ಅಣ್ಣನ ಮನೆಯಲ್ಲಿ, ಅವರದ್ದು ಅಣ್ಣನ ಮನೆಯಲ್ಲಿ ಮಾಮನ ಮನೆಯಲ್ಲಿ ಇತ್ತು. ಸೊ ಹಾಗೆ ನಮಗೆ ಅಲ್ಲಿಗೆ ಹೋಗ್ಲಿಕ್ಕಿತ್ತು. ಸೊ ಒಂದು 1:30ಗೆ ನಾನು ಅಲ್ಲಿದ್ದೆ. ಹಾಗೆ ಮತ್ತೆ ಬಂದು ಡೈರೆಕ್ಟ್ ಮಲಗಿದ್ದೆ. ಹೌದು, ಊಟ ಗಟ್ಟಿ ಆಯಿತು ಮತ್ತು ಮಲಗಿದ್ದೆ. ಮತ್ತೆ ಎದ್ದದ್ದು ಹೌದು 6 ಗಂಟೆ ಆಯಿತು ಹೇಳುವಾಗ. ಈಗ ಹೇಳಿ ಎಲ್ಲ ವಿಡಿಯೋ ಮಾಡ್ತಾ ಇದ್ದೇನೆ. ಮತ್ತು ನಿನ್ನೆ ಸಹ ನಾವು ಅಲ್ಲಿ ಹೋಗಿದ್ರಲ್ಲ. ಸೊ ನಮಗೆ ಮಲಗಲಿಕ್ಕೆ ಆಗಲಿಲ್ಲ. ಬರುವಾಗ ಇಲ್ಲಿ ಒಂದು ಹೌದು 1 ಗಂಟೆ ಆಗಿದೆ. 1 ಗಂಟೆ ಆಗಿ ಮತ್ತೆ ಸ್ವಲ್ಪ ತಿಂದು ಮತ್ತೆ ಮಲಗಿದ್ದು. ಹೌದು, ಊಟ ಎಲ್ಲ ಮಾಡಿ ಮಲಗಿದ್ವಿ. ಸೊ ಅದು ಆಗುವಾಗ ಒಂದು 1:30 1:45 ಆಯಿತು. ಸೊ ಮತ್ತೆ ಹೌದು, ನಿನ್ನೆ ಪ್ರೋಗ್ರಾಮ್ ಎಲ್ಲ ಒಳ್ಳೇದಿತ್ತು. ಹೌದು, ಅದು ಅವರ ಸಿಂಗರ್ ಎಲ್ಲ ಬಂದಿದ್ರು. ಹಾಗೆ ಮಜಾ ಮಾಡಿದ್ದಾರೆ. ಇನ್ನು ಅಪ್ಪ ತಿಂಡಿ ತರಲಿಕ್ಕೆ ಹೋಗಿದ್ದಾರೆ. ಸೊ ಈಗ ಎಂತ ತರ್ತಾರಂತ ನೋಡುವ. ಅವರು ಹೋಗಿದ್ದಾರೆ ಈಗ ತರಲಿಕ್ಕೆ ತಿಂಡಿ.
ಮೇಲ್ಕ ಸಂಜೆ ನೋಡಿ, ಇದು ವೆಜ್ ಪಪ್ಸ್. ನಾನು ಮಾರ್ನಿಂಗ್ ತಂದಿದ್ದು ವೆಜ್ ಪಪ್ಸ್ ತಿನ್ನಲಿಕ್ಕೆ, ಯಾಕಂದರೆ ಸ್ವಲ್ಪ ಲೇಟ್ ಆಗಿತ್ತಲ್ಲ, ಸೊ ಅದಕ್ಕೆ ತಂದಿದ್ದು. ಮತ್ತು ಡೈರೆಕ್ಟ್ ಅಲ್ಲಿ ಹೋಗಿ ಊಟ ಮಾಡಿದ್ದು ಇಲ್ಲಿಟ್ಟು. ಇದನ್ನು ಬಿಸಿ ಮಾಡಿದೆ ಈಗ ಸ್ವಲ್ಪ. ಹೌದು, ಇದನ್ನು ಸ್ವಲ್ಪ ಬಿಸಿ ಮಾಡಿ ತಿನ್ನುವ ಅಂತ. ಸ್ವಲ್ಪ ಸರಿ ಬಿಸಿ ಮಾಡಿ ಅದನ್ನು. ನಿಲ್ಲು, ಅದು ಗ್ಯಾಸ್ ಸರಿ, ಇದು ಕಾವಲಿ ಬಿಸಿ ಆಗಬೇಕು. ಹೌದು, ಕಾವಲಿ ಬಿಸಿ ಆಗಬೇಕು. ಸ್ವಲ್ಪ ಮತ್ತೆ ಇದು ಮಾಡೋ ಬಿಸಿ ಆಗಬೇಕು ಕಾವಲಿ. ಇನ್ನು ಸರಿ ಬಿಸಿ ಆಗಲಿಲ್ಲ. ಆಯಿತು, ಈಗ ಪಪ್ಸ್ ಬಿಸಿ ಮಾಡ್ತಾ ಇದ್ದೇನೆ. ಹೌದು, ವೆಜ್ ಪಪ್ಸ್ ತಂದಿದ್ದು ನಾನು, ಸೊ ಹಾಗೆ ಒಂದು ಬಿಸಿ ಮಾಡುವ ಅಂತ. ಇದು ಸ್ವಲ್ಪ ಬಿಸಿ ಮಾಡುದು. ಮತ್ತೆ ಎಂತ ಹೇಳಿದ್ದಾರೆ, ಸ್ವಲ್ಪ ಜೋರಲ್ಲಿ ಹೇಳಿ, ಅದು ಕೇಳೋದಿಲ್ಲ ಇಲ್ಲಲ್ಲಿ. ಎಂತ ತರ್ಲಿಕ್ಕೆ ಹೇಳಿದ್ದಿ ತಂದೆಗೆ? ತಂದೆಗೆ ನಾನು ಆಕ್ಚುಲಿ ಬೇಲ್ಪುರಿ ತರ್ಲಿಕ್ಕೆ ಹೇಳಿದ್ದೇನೆ. ಮತ್ತೆ ಇದು ಒಂದು ಎಂತ ಮತ್ತೆ ಸಾಕು ಅಷ್ಟೇ. ಒಂದು ಇವರು ಎಂತದ ತರ್ಲಿಕ್ಕೆ ನನಗೆ ಮಧ್ಯಾಹ್ನ ಊಟ ಮಾಡಿದೆ, ಗಟ್ಟಿ ಆಗಿದೆ, ನಂಗೆ ಬೇಡ ಅಂತ ಹೇಳಿದೆ. ನಾನು ಊಟ ಅಷ್ಟು ಮಾಡ್ಲಿಲ್ಲ, ಇಷ್ಟೇ ಮಾಡಿದೆ. ಆಗ ಪಪ್ಸ್ ತಿಂತದ್ದು. ಅದಕ್ಕೆ ನಿಮ್ಗೆ ಹೇಳಿದ್ದು ಜಾಸ್ತಿ ತಿನ್ಬೇಡ. ಅಲ್ಲ, ಒಂದೇ ತಿಂದಿದ್ದು, 2 ತಂದಿದ್ದೇನೆ. ಒಂದೇ ತಿಂದಿತ್ತು, ಒಂದಿಲ್ಲಿ ಉಂಟು. ಮತ್ತೆ ಇವತ್ತು ಕಾಲೇಜಲ್ಲಿ ಏನೆಲ್ಲ ಇತ್ತು? ಮಾರ್ಕ್ಸ್ ಎಲ್ಲ ಸಿಕ್ಕಿದ ನಿಂದು? ಸಿಕ್ತು. ಹೇಗೆ, ಒಳ್ಳೆ ಮಾರ್ಕ್ಸ್ ಬಂದಿದೆಯಾ? ಹೌದು, ಒಳ್ಳೆ ಮಾರ್ಕ್. ಎಷ್ಟು ಇದು ಸಬ್ಜೆಕ್ಟ್ ಅದು ಸಿಕ್ಕಿದೆ ಮಾರ್ಕ್ಸ್? 3 ಸಬ್ಜೆಕ್ಟ್. 7 ಉಂಟು ಸಬ್ಜೆಕ್ಟ್ಸ್, ಅದರಲ್ಲಿ 3 ಸಿಕ್ಕಿದೆ. ಒಳ್ಳೇದು ಮಾರ್ಕ್ಸ್ ಉಂಟು ಅಷ್ಟೇ. ಇನ್ನು ಯಾವಾಗ ಎಕ್ಸಾಮ್? ಇನ್ನು ಅಕ್ಟೋಬರ್ ಅಲ್ಲಿ ಇಂಟರ್ನಲ್ಸ್, ಅಕ್ಟೋಬರ್ ಅಲ್ಲಿ ಇನ್ನೊಂದುಂಟು. ಮತ್ತೆ ಅದು ಆದ ನಂತರ ನವೆಂಬರ್ ಅಲ್ಲಿ ಸೆಮ್ ಆಯ್ತು, 5th ಸೆಮ್ ಆಯ್ತು. ನವೆಂಬರ್ 23 ಈ ಸಲ ಬೇಗವಾ? 23. ಹಾಗಾದ್ರೆ ಗಮ್ಮತ್ತುಂಟು. 2 ಎಕ್ಸಾಮ್ ಉಂಟು ಅಕ್ಟೋಬರ್ ಅಲ್ಲಿ. ಅಕ್ಟೋಬರ್ ಅಲ್ಲಿ ಒಂದು, ನವೆಂಬರ್ ಅಲ್ಲಿ 5th ಸೆಮ್. ಸರಿ ಸರಿ. ಅದು ಎಂತ 5th ಸೆಮ್ ಉಂಟಲ್ಲ, ಅದು ಅದಕ್ಕೆ 2 ದಿವಸ 3 ದಿವಸ ಹಾಗೆ ಗ್ಯಾಪ್ ಎಲ್ಲ ಉಂಟು. ಸೊ ಒಂದೊಂದು ಸಬ್ಜೆಕ್ಟಿಗೆ ಟೈಮ್ ಸಿಗ್ತದೆ ಓದ್ಲಿಕ್ಕೆ. ಚಂದ ಮಾಡಿ ಓದ್ಬೇಕು. ಅದು ಫುಲ್ ಓದ್ಬೇಕಲ್ಲ, ಸೊ ಹಾಗೆ ಅವ್ರು ಟೈಮ್ ಕೊಡ್ತಾರೆ. ನೋಡುವ ಹೇಗೆ ಉಂಟು, ನೋಡುವ ಪಪ್ಸ್ ಟೇಸ್ಟ್ ಮಾಡಿ. ಬಿಸಿ ಉಂಟು ಮಾರೈತಿ. ಈಗ ಅಪ್ಪ ಬೈತಾರ, ಅಪ್ಪನಿಗೆ ಬೇಕಾ ಅಂತ. ಅವರಿಗೆ ಒಂದು ತುಂಡು ಕೊಡು. ಅವ್ರು ಹೇಳಿದ್ರಲ್ಲ, ಒಂದು ತುಂಡು ಕೊಡು ಅಂತ ನಂಗೆ. ಆಯ್ತಾಯ್ತು, ಅವರಿಗೆ ಕೊಡುವ. ಇದಕ್ಕೆ ಇದೆಂತ ಬೀಟ್ರೂಟ್ ಎಲ್ಲ ಹಾಕಿದಾರ ಅಂತ? ಬೀಟ್ರೂಟ್, ಕ್ಯಾರೆಟ್, ಅದು ವೆಜ್ ಒಳ್ಳೆದುಂಟು. ನೋಡುವಾಗ ಬಿಸಿ ಬಿಸಿ ತಿನ್ಬೇಕು. ತೋರಿಸಿ ಬನ್ನಿ. ಅದ ಅಲ್ಲಿ ಹೇಗೆ ತೋರಿಸಿದ್ ನಾನು? ಈಗ ಕಾಣ್ತದೆ ಅಲ್ಲಿ. ಅಕ್ಷಿ, ಅದು ಹಾಗೆ ತೋರಿಸ್ಬೇಕು. ಬೀಟ್ರೂಟ್ ಎಲ್ಲ ಉಂಟು ಅದ್ರದ್ದು. ಒಳ್ಳೆದುಂಟು, ಒಳಗೆ ಮಸಾಲೆ ಎಲ್ಲ ಒಳ್ಳೆ ಹಾಕಿದ್ದಾರೆ. ಅದು ಹಾಗೆ ತೋರಿಸ್ಬೇಡಿ, ಬೀಳ್ತಾ ಉಂಟು. ಆಯ್ತಾಯ್ತು, ಬಿಡು. ಮತ್ತೆ ತಂದೆಗೆ ಎಂತ ಒಳಿಯುವುದು? ತಂದೆಗೆ ಎಂತ ಕೊಡುದು ಮತ್ತೆ? ಕಾವಲಿಯ ಬಿಸಿ ಮಾಡಿದ್ದು ಕಾವಲಿ ಕೊಡುದು. ಒಂದು ತುಂಡು ಕೊಟ್ಟರೆ ಸಾಕು, ಅದು ತಿನ್ನುದಿಲ್ಲ ಅಷ್ಟು. ನಾಳೆ ಎಂತ ಫುಲ್ ಡೇಯಾ ಹಾಫ್ ಡೇಯಾ? ಫುಲ್ ಡೇ. ನಾಳೆ ಯಾವ ದಿನ? ವೆಡ್ನೆಸ್ಡೇ ಅಲ್ಲ. ಇನ್ನು ನವರಾತ್ರಿ ಗಮ್ಮತ್ತುಂಟು. ಮಹಾಲಯ ಆದಾಗೆ ನವರಾತ್ರಿ ಗಮ್ಮತ್ತುಂಟು. ಎಂತ ಇನ್ನು ಹೋಗು. ನವರಾತ್ರಿಗೆ ಎಂತ ಉಂಟು? ಚಾ ಕುಡಿಯ ಹೋಗುವ. ನವರಾತ್ರಿ ಎಂತ ಉಂಟು? ನವರಾತ್ರಿಗೆ ಎಂತ ಉಂಟು? ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು, ಶಾರದೆ ನೋಡ್ಲಿಕ್ಕೆ. ಮತ್ತೆ ಎಂತ ಡೈಲಿ ದೇವಸ್ಥಾನಕ್ಕೆ ಹೋಗುದು. ಮತ್ತೆ ಮನೆಯಲ್ಲಿ ಎಂತ ಮಾಡಿ, ಮನೆಯಲ್ಲಿ ಪೂಜೆ ಎಲ್ಲ ಉಂಟು. ಕೆಲವರ ಮನೆಯಲ್ಲಿ ಉಂಟು ಪೂಜೆ ಎಲ್ಲ, ನವರಾತ್ರಿ ಪೂಜೆ ಎಲ್ಲ. ಹೌದು, ಶಾರದೆ ನೋಡ್ಲಿಕ್ಕೆ ಉಂಟು. ಮತ್ತೆ ಪಿಲಿವೇಷ ಬರ್ತದೆ. ಹುಲಿವೇಷ ಎಲ್ಲ ಉಂಟಲ್ಲ? ಹೌದು, ಪಿಲಿವೇಷ. ಪಿಲಿ ಅಂದ್ರೆ ತುಳುವಿನಲ್ಲಿ ಹೇಳುದು, ಕನ್ನಡದಲ್ಲಿ ಹುಲಿವೇಷ ಹೇಳುದು.
ತುಳುವಿನಲ್ಲಿ ಪಿಲಿ ವೇಷ ಹೇಳುದು. ನಂಗೆ ಗೊತ್ತಿಲ್ಲ ಆಯ್ತಾ, ಅದನ್ನು ಮಿಕ್ಸ್ ಮಾಡಿದ್ದೇನೆ ತುಳು ಮತ್ತೆ ಕನ್ನಡ ಅನ್ನು. ಪಿಲಿವೇಷ ಅಂದ್ರೆ ತುಳುವಿನಲ್ಲಿ ಪಿಲಿ ಹೇಳುದು, ಕನ್ನಡದಲ್ಲಿ ಹುಲಿ ಹೇಳುದು. ಓಕೆ. ಈಗ ಬಾ ಚಾ ಕುಡಿಯುವ. ಆಗು ಖಾಲಿ ಆಯ್ತು. ಇದು ಗಿಡ ಉಂಟಲ್ಲ, ನೆಟ್ಟಿದ್ದು ಮೊನ್ನೆ ನಿಮ್ಗೆ ತೋರಿಸಿದ್ದೇನೆ ನಾನು. ಈಗ ನೋಡಿ ಅದಕ್ಕೆ ಇದು ಬಂದಿದೆ, ಚಿಗುರು ಬಂದಿದೆ. ಚಿಗುರು ಬಂದು ಸ್ವಲ್ಪ ಮೇಲೆ ಹೋಗ್ತಾ ಉಂಟು ಗಿಡ. ನೋಡಿ ಇಲ್ಲಿ ಮೇಲೆ ಜಸ್ಟ್ ನೀರಲ್ಲಿ ಹಾಕಿದ್ವಿ ಇವತ್ತು. ಜಸ್ಟ್ ನೀರಲ್ಲಿ ಹಾಕಿದ್ದಾರೆ, ಹೀಗೆ ಬಂದಿದೆ. ಇಂಡೋರ್ ಪ್ಲಾಂಟ್ ಅಲ್ಲ ಇದು, ಸೊ ಹಾಗೆ ನೀರಲ್ಲಿ ಸಹ ಆಗ್ತದೆ. ಚಾ ಕುಡ್ದು ಮತ್ತೆ ವಾಕಿಂಗಿಗೆ ಹೋಗುದು. ಇವತ್ತು ಮಧ್ಯಾಹ್ನ ಊಟ ಮಾಡಿದ್ದೆ ಜಾಸ್ತಿ ಆಗಿದೆ. ಹೌದು, ಮಧ್ಯಾಹ್ನ ಊಟ ಮಾಡಿದ್ದೆ ಜಾಸ್ತಿ ಆಗಿದೆ ಅಂತೆ ಅವರಿಗೆ. ನಂಗೆ ಜಾಸ್ತಿ ಆಗ್ಲಿಲ್ಲ, ಬಿಕಾಸ್ ನಾನು ಸ್ವಲ್ಪ ಹೌದು, ಅವಳಿಗೆ ಅದೆಲ್ಲ ಊಟ ಸೇರುದಿಲ್ಲ. ಅವಳು ಊಟ ಮಾಡಲೇ ಇಲ್ಲ, ಬೇಕಂತ ಒಂದು ಬರ್ತಿಗೆ ಬಂದದ್ದು. ಇಷ್ಟೇ ಅನ್ನ ತಕೊಂಡು ಸ್ವಲ್ಪ ಸ್ವಲ್ಪ ತಿಂದಿದ್ದಾಳೆ ಅಷ್ಟೆ. ಅವಳಿಗೆ ಇದು ಎಂತ ಟೊಮೆಟೊ ಸಾರು ಮತ್ತೆ ಅನ್ನ ಇದ್ರೆ ಗಟ್ಟಿ ಊಟ ಮಾಡ್ತಾಳೆ. ಅವಳಿಗೆ ಇದು ದಾಳಿ ತೋವೆ, ಮುಗಾಂಗಶಿ ಅದೆಲ್ಲ ಆಗುದಿಲ್ಲ ಅವಳಿಗೆ. ಮತ್ತೆ ಇದು ಸ್ವೀಟ್ ಕೂಡ ಆಗುದಿಲ್ಲ, ಜಾಸ್ತಿ ಸ್ವೀಟ್ ಸಹ ತಿನ್ನುವುದಿಲ್ಲ ಅವಳಿಗೆ. ಖಾಲಿ ಒಂದು ಟೊಮೆಟೊ ಸಾರು ಮತ್ತೆ ಇದು ಎಂತ ರೈಸ್. ತಿಂತೇನೆ, ಸ್ವೀಟ್ ತಿಂತೇನೆ, ಆದ್ರೆ ಅದು ಎಂತ ಒಂದು ಎರಡು ಅಷ್ಟಿದ್ರೆ ಆಯ್ತು, ಬೇರೆ ಎಂತ ಸಹ ಬೇಡ. ಅವಳದೊಂದು ಫೇವ್ರೇಟ್ ಅದು. ಬಾಯ್ಲ್ಡ್ ರೈಸ್ ಅಂದ್ರೆ ಇಷ್ಟೇ ಬಾಯ್ಲ್ಡ್ ರೈಸ್, ಅದು ಸಹ ಸ್ವಲ್ಪ ಅನ್ನ ಊಟ ಮಾಡು, ಮತ್ತೆ ಏನಿಲ್ಲ ಅವಳಿಗೆ. ಅದಕ್ಕೆ ನಾನು ಅವಳಿಗೆ ಹೇಳುದು, ಕಾಲೇಜಲ್ಲೇ ಊಟ ಮಾಡು, ಅಲ್ಲಿ ಒಳ್ಳೇದು ಊಟ ಸಿಗ್ತದೆ ಅವರಿಗೆ. ಹಾಗೆ ಅಲ್ಲಿ ಬಿಸಿ ಬಿಸಿ ಊಟ, ಇದು ಬೇಕಾದರೆ ಬಾಯ್ಲ್ಡ್ ರೈಸ್ ಕೂಡ ಉಂಟು, ಹಾಗೆ ಸಾರು ಮತ್ತೆ ಇದು ಪಲ್ಯ ಎಲ್ಲ ಇರ್ತದಂತೆ, ಹಪ್ಪಳ ಪಲ್ಯ ಉಪ್ಪಿನಕಾಯಿ, ಅದು ಅವಳಿಗೆ ಒಳ್ಳೇದಾಗ್ತದೆ. ಅಲ್ಲಿ ಊಟ ಮಾಡ್ತಾಳೆ ಕೆಲವೊಮ್ಮೆ. ಸೊ ಹಾಗೆ ಅಲ್ಲೇ ಊಟ ಮಾಡೋದು. ಇವರಿಲ್ಲದ್ರೆ ಕೊಟ್ಟಿದ್ರೆ ಚಪಾತಿ ಕೊಡ್ತಾರೆ, ಮತ್ತೆ ದೋಸೆ ಕೊಡ್ತಾರೆ. ಮತ್ತೆಂತ ಮನೆಯಲ್ಲಿ ಡೈಲಿ ಎಂತ ಮಾಡುದು? ಚಪಾತಿ ದೋಸೆ ಅದೇ ಇಡ್ಲಿ, ಮತ್ತೆ ಬೇರೆ ಎಂತ ಮಾಡುದು? ಚಪಾತಿ ಕೊಡ್ತಾರೆ ಅಂತ ಹೇಳಿದ್ರು, ಚಪಾತಿ ಆಗುದಿಲ್ಲ. ದೋಸೆ ಅದು ಇದೆ ಚಪ್ಪೆ ಆಗ್ತದಂತೆ, ಅದು ಬಿಸಿ ಬಿಸಿ ಕೊಡ್ಬೇಕು. ಅದು ಮನೆಯಲ್ಲಿ ಮಾಡಿದಾಗೆ ಅಲ್ಲಿ ಆಗ್ತದ ಟಿಫಿನ್ಗೆ ಹಾಕಿ ಕೊಟ್ರೆ? ಅದಕ್ಕೆ ಅಲ್ಲಿಯೇ ಊಟ ಮಾಡುವಂತ ಹೇಳುದು. ಅದು ಆಗುದಿಲ್ಲ, ಇದು ಆಗುದಿಲ್ಲ, ಮತ್ತೆಂತ ತಿನ್ನುದು? ಸ್ಯಾಂಡ್ವಿಚ್ ಅದು ತಿಂದ್ರೆ ಆಗ್ತದೆ. ಮತ್ತೆ ನೀನು ಇಷ್ಟು ತೋರ ಆಗ್ತಿ ಮತ್ತೆ ಡೈಲಿ ಸ್ಯಾಂಡ್ವಿಚ್ ಬರ್ಗರ್ ತಿಂದ್ರೆ. ಡೈಲಿ ಒಳ್ಳೇದಲ್ಲ ಅದು, ಅಪರೂಪಕ್ಕೆ ಒಳ್ಳೇದು. ಬೇಲ್ಪುರಿದ್ದು ಬೇಲ್ಪುರಿ ತಂದಿದ್ದಾರೆ, ಅವಳು ಮಿಕ್ಸ್ ಮಾಡ್ತಾ ಇದ್ದಾರೆ. ಬೇಲ್ಪುರಿ ತಂದಿದ್ದಾರೆ, ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ಇದು ಬೇಲ್ಪುರಿ, ಫಸ್ಟ್ ಬೇಲ್ಪುರಿ ಹಾಕುವ. ಅದೇ ಮೊದಲಿಗೆ ಮಸಾಲ ಹಾಕ್ಬೇಕಿತ್ತು, ಹೇಗೆ ಸಾಕ್ತದೆ ವಿಷಯ ಒಂದೇ, ಎಲ್ಲ ಮಿಕ್ಸ್ ಮಾಡಿ ತಿನ್ನುದಲ್ಲ. ಮತ್ತೆ ಮಸಾಲ ಉಂಟಿಲ್ಲಿ, ತೋರಿಸಿ ಮಸಾಲ ಹಾಕು. ಎಲ್ಲಿ ಮಸಾಲ ಇದು ಹಾಕುವ. ಇದು ಎಲ್ಲ ತಿನ್ನುವುದಕ್ಕಿಂತ ಊಟ ಎಲ್ಲ ಗಟ್ಟಿ ಮಾಡಿದಿದ್ರೆ ಎಷ್ಟು ಒಳ್ಳೇದಾಗ್ತಿತ್ತು, ಹೆಲ್ತಿಗೆ ಸಹ ಒಳ್ಳೇದು. ಇದೆಲ್ಲ ಆಗ್ತದೆ, ಒಳ್ಳೆ ಸೇರ್ತದೆ. ಪಾನಿ ಪುನಃ ಅದರ ಮೇಲೆ ಹಾಕಿದ್ರೆ ಅದು ಎಲ್ಲ ನೇಕಿಯಾಗಿ ಹೋಗ್ತದೆ. ಅದು ಇರ್ಲಿ, ನಂಗೆ ಇಷ್ಟ. ಎಷ್ಟು ಬೇಕು ಅಷ್ಟೇ ಹಾಕು, ಅದೆಲ್ಲ ಇದಾಗ್ತದೆ, ಮುದ್ದೆ ಮುದ್ದೆ ಅದೇ ಆಗ್ತದೆ. ಜಾಸ್ತಿ ಹಾಕ್ಬೇಡ. ಈಗ ಮಿಕ್ಸ್ ಮಾಡು. ಮಿಕ್ಸ್ ಮಾಡಲಿಕ್ಕೆ ಹೀಗೆ ಮಿಕ್ಸ್ ಮಾಡು. ಅದೆಂತ ಆಗ್ತದೆ ಗೊತ್ತಾ, ಅದು ಡ್ರೈ ಉಂಟಲ್ಲ, ಇದು 40 rupeesಗೆ ಆಗ್ಬೋದು. ಒಂದು ಇಬ್ಬರು ಸಹ ತಿನ್ಬೋದು, 2-3 ಸಹ ತಿನ್ಬೋದು, ಅಷ್ಟು ಕೊಟ್ಟಿದ್ದಾರೆ. ಹೌದು, ಇಲ್ಲಾದ್ರೆ 3 ಸಹ ತಿನ್ನೋದಿಲ್ಲ ಯಾರು. ನನಗೆ ಇಷ್ಟ ಇಲ್ಲ ಇದು, ನನಗೆ ಚರ್ಮುರಿ ಮಾತ್ರ ಇಷ್ಟ, ನನಗೆ ಬೇಲ್ಪುರಿ ಇಷ್ಟ ಇಲ್ಲ. ಇದು ನಾನು ಪಾನಿ ಹಾಕಿದ್ದಂದ್ರೆ ಅದು ಡ್ರೈ ಉಂಟಲ್ಲ ಗ್ರೇವಿ, ಬೇಗ ಬೇಗ ತಿನ್ಬೇಕು, ಇಲ್ಲಾದ್ರೆ ಅದು ನೇಕೆ ಆಗ್ತದೆ. ಅದು ಗೊತ್ತುಂಟು, ಇರಲಿ ನಾನು ತಿನ್ನು.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.